ಸೂರ್ಯರ ಮಧ್ಯೆ 1000 ಜಗಳ ಇರ್ಬೋದು, ಅದು ಮಕ್ಕಳು ಮನ್ಸಿಗೆ ತಾಕಬಾರ್ದು. ಮಕ್ಕಳದು ಮುಗ್ಧ ಮನಸ್ಸು, ಅದು ಹಾಗೆ ಇರಲಿ. ನಿನ್ನಂತವ್ರು ಬಹಳ ಅಪರೂಪ ಕಡೆ. ಈಗಿನ ಕಾಲದಲ್ಲಿ ಗಂಡನ ಮನೆಯವರಿಂದ ಇಷ್ಟೆಲ್ಲ ಅವಮಾನ ಆದ್ರೂ ಗಂಡನ್ ಮೊದಲನೇ ಹೆಂಡತಿ ಮಗಳನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದೀಯ ನೀನು. ಸೂರ್ಯ ಅವ್ರ ಮೇಲಿರೋ ಕೋಪನ ಆ ಪುಟ್ಟು ಮಗು ಮೇಲೆ ಹೇಗಮ್ಮ ತೀರಿಸ್ಕೊಳ್ಳಿ? ನೀವೇ ಹೇಳಿ. ಸಾಕ್ಷಿ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಕಣೆ. ಆದ್ರೆ ಆ ಸಾಕ್ಷಿ ಮುಖ ನೋಡ್ದಾಗೆಲ್ಲ ಆ ಸೂರ್ಯ ನೆನಪಾಗುತ್ತೆ, ಅವ್ನು ಮಾಡಿರೋ ಅನ್ಯಾಯ ನೆನಪಾಗುತ್ತೆ, ಮನೇಲಿ ಇಟ್ಕೊಂಡಿದ್ದಾನೆ ಆ ಕೆಲ್ಸದವಳು ಅವಳು ನೆನಪಾಗುತ್ತೆ ನನಗೆ. ಅದಕ್ಕೆ ನಿನ್ಗೆ ಹೇಳೋದು ಸಾಕ್ಷಿನ ಮನೆಗೆ ಕರ್ಕೊಂಡ್ ಬರ್ಬೇಡ ಅಂತ. ಸೂರ್ಯ ಅವ್ರು ತಪ್ಪು ಮಾಡಿದಾರೆ ಅಂತ ನನಗೇನು ಅನಿಸ್ತಾ ಇಲ್ಲಮ್ಮ. ಸೂರ್ಯ ತಪ್ಪು ಮಾಡಿಲ್ಲ ಅಂತ ಅವನ ಕ್ಷಮಿಸಿ ದೇವ್ರಾಗಕ್ಕೆ ಹೋಗ್ಬೇಡ ನೀನು. ಮನುಷ್ಯ ತರ ಸ್ವಲ್ಪ ಕೋಪ ದ್ವೇಷ ಎಲ್ಲ ಇಟ್ಕೋ. ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೆ ಸ್ವಲ್ಪ ಕೆಟ್ಟ ಬುದ್ಧಿ ಮಾಡ್ಲೇಬೇಕು ಕಣೆ. ಇಲ್ಲ ಅಂದ್ರೆ 14 ವರ್ಷ ವನವಾಸ ಕಳಿಸ್ತಾರೆ ಈ ಜನ. ನಾನು ಮನುಷ್ಯ ತರನೇ ಯೋಚನೆ ಮಾಡ್ತಾ ಇದ್ದೀನಿಮ್ಮ. ನನ್ನ ಸೂರ್ಯ ಅವ್ರನ್ನ ದೂರ ಮಾಡಕ್ಕೆ ಯಾರು ಈ ರೀತಿ ಪ್ಲಾನ್ ಮಾಡಿ ಅರ್ಪಿತಾ ಮತ್ತೆ ಸೂರ್ಯ ಅವ್ರದ್ದು ಫೋಟೋ ತೆಗೆದಿದ್ದಾರೆ. ನೀವೇ ನೆನ್ಸ್ಕೊಳ್ಳಿ ಆ ಫೋಟೋ ಹೇಗಿತ್ತು ಅಂತ. ಈ ಅರ್ಪಿತಾ ಸೂರ್ಯ ಅವ್ರನ್ನ ಸಂತೋಷವಾಗಿ ಹಿಡ್ಕೊಂಡಿದ್ಲು, ಆದ್ರೆ ಸೂರ್ಯ ಅವರು ಸಂತೋಷವಾಗಿರ್ಲಿಲ್ಲಮ್ಮ. ಅತ್ತಾಗ ಸಮಾಧಾನ ಮಾಡೋ ಭಾವನೆ ಇತ್ತು. ನಮ್ಮನ್ನ ದೂರ ಮಾಡ್ಬೇಕು ಅಂತಿರೋರಿಗೆ ನಾವೇ ಸಹಾಯ ಮಾಡ್ದಾಗುತ್ತೆ. ಸೂರ್ಯನ್ ಪರ ಇಷ್ಟೆಲ್ಲ ವಹಿಸ್ಕೊಂಡು ಮಾತಾಡೋಳು ಅವತ್ ಸೂರ್ಯ ಮಾತಾಡ್ಬೇಕು ಅಂದಾಗ ಯಾಕೆ ಅವನ ಹತ್ರ ಅಷ್ಟೆಲ್ಲ ಜಗಳ ಆಡ್ದೆ? ಆಗಿದೆಲ್ಲ ತಲೆಗೆ ಬರ್ಲಿಲ್ವಾ ನಿನ್ಗೆ? ಆಗ ಅವ್ರ ಮೇಲೆ ನನಗೆ ತುಂಬಾ ಕೋಪ ಇತ್ತುಮ್ಮ, ಅದಕ್ಕೆ ಆ ರೀತಿ ನಡ್ಕೊಂಡೆ. ಕೋಪ ಮಾಡ್ಕೊಂಡಾಗ ಮನಸ್ಸು ಸರಿಯಾಗಿ ಯೋಚನೆ ಮಾಡಲ್ಲ. ಅದೇ ಮನಸ್ಸು ತಿಳಿಯಾದಾಗ ಸೂರ್ಯ ಅವ್ರದ್ದು ತಪ್ಪೇನೂ ಇಲ್ಲ ಅಂಥೇಳಿ ನನಗೆ ಅರ್ಥ ಆಯಿತು. ಸಾಕ್ಷಿನ ಕರ್ಕೊಂಡು ಬರುವಾಗ ಸೂರ್ಯ ಅವರು ನಂದೇನೂ ತಪ್ಪಿಲ್ಲ ಅಂತೇಳಿ ಅಂಗ್ಲಾಚಿ ಬೇಡ್ಕೊಂಡ್ರು. ಆದರೆ ನಾನು ಏನು ಮಾತಾಡದೆ ಹಾಗೆ ಬಂದ್ಬಿಟ್ಟೆ ಅಮ್ಮ. ಸೂರ್ಯ ಆ ಥರ ಮಾತಾಡ್ದ ಅಂತ ಮೇಡದ ಥರ ಕರ್ಗ ಹೋಗ್ಬೇಡ ನೀನು. ಎಲ್ಲ ಸರಿ ಹೋಯ್ತು, ಎಲ್ಲ ಮರ್ತು ಬಿಡೋಣ ಅಂತ ಅನೌನ್ಸ್ ಮಾಡಬೇಡ, ಗೊತ್ತಾಯ್ತಾ? ಅವ್ರು ತುಂಬ ನೊಂದ್ಕೊಂಡಿದ್ದಾರೆ ಅಮ್ಮ. ನನ್ನ ಕೈಲಿ ಅವ್ರ ಸಂಕಟನ ನೋಡೋದಕ್ಕಾಗ್ತಾ ಇಲ್ಲ. ಸಂಕಟ ಪಡ್ಲಿ ಬಿಡೆ, ನಾವಿಲ್ಲಿ ಸಂಕಟ ಪಡ್ತಾ ಇಲ್ವಾ? ಇನ್ನೂ ಅರ್ಪಿತಾನ ಮನೆಯಲ್ಲೇ ಇಟ್ಕೊಂಡಿದ್ದಾನೆ. ಮೊದ್ಲು ಅವಳನ್ನ ಮನೆಯಿಂದ ಆಚೆ ಕಳ್ಸಕ್ ಹೇಳು, ಆಮೇಲೆ ನೀನು ಅವನ ಹತ್ರ ಮೊದ್ಲಿನ ತರ ಮಾತಾಡ್ಬೋದು. ಪರಿಮಳ, ಫೋನ್ ರಿಂಗ್ ಆಗ್ತಿದೆ ನೋಡು. ಆಗ್ಲಿ. ವೇದಿಕಾ ಫೋನ್ ಮಾಡಿದಾಳೆ, ರಿಸೀವ್ ಮಾಡಲ್ವಾ? ಮಾಡಲ್ಲ. ಯಾಕೆ ಇವತ್ತು ಇಷ್ಟೊಂದು ಹಠ ಮಾಡ್ತಿದ್ಯಾ? ವೇದಿಕಾ ಫೋನ್ ಮಾಡಿದ್ರೆ ಗಂಟೆಗಟ್ಟಲೆ ಮಾತಾಡಿ ಅವಳಿಗೆ ಸಮಾಧಾನ ಹೇಳ್ತಿದ್ದೆ. ಇವತ್ತು ಏನಾಗಿದೆ ನಿನಗೆ? ಇನ್ನು ಮುಂದೆ ನಂಗೆ ಅವಳಿಗೆ ಸಮಾಧಾನ ಮಾಡೋಕ್ಕಾಗಲ್ಲ. ಅವಳಿಗೆ ಅವಳೇ ಸಮಾಧಾನ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ವೇದಿಕೆಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಇಷ್ಟಪಡದೇ ಇರೋ ಗಂಡಿನ ಜೊತೆ ಜೀವನ ನಡೆಸ್ತಿದ್ದಾಳೆ. ನಮಗೆ ಫೋನ್ ಮಾಡಿ ಕಷ್ಟ ಅಂತ ಹೇಳ್ಕೊಂಡ್ರೆ ಅವಳಿಗೆ ಸಮಾಧಾನ ಸಿಗುತ್ತೆ. ನಾವು ಅದನ್ನು ಕೊಡ್ತಿದ್ರೆ ಹೇಗೆ ಹೇಳು? ನೀನು ಮಾತಾಡ್ತಿದ್ರೆ ನಾನೇ ಮಾತಾಡ್ತೀನಿ. ರಿಸೆಪ್ಷನ್ ಬಗ್ಗೆ ಕೇಳಿದ್ರೆ ಏನು ಹೇಳ್ತೀರಾ? ಇನ್ನು ಸ್ವಲ್ಪ ದಿನ ಅಂತೀನಿ. ಸ್ವಲ್ಪ ದಿನ ಅಂದರೆ ಎಷ್ಟು ದಿನಪ್ಪ ಅಂತ ಕೇಳ್ತಾಳೆ. 10 ದಿನದಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನು ನಾನು 3 ತಿಂಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ. ಹೀಗೆ ಎಷ್ಟು ದಿವಸ ಸುಳ್ಳು ಹೇಳೋದು? ಏನು ಮಾಡೋದು ಪರಿಮಳ? ಅವಳಿನ ಮುಂದೆ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ. ಯಾಕೆ ಪರಿಮಳ ಇಷ್ಟೊಂದು ಹಾರ್ಷಾಗಿ ಮಾತಾಡ್ತೀಯಾ? ಸಂತೋಷ್ ಕೂಡ ಹಿಂಸೆನ ತಡ್ಕೊಳಕ್ಕಾಗದೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಮಾಡ್ಕೊಳ್ಳಿ ಬಿಡಿ, ಅವಳು ಗೋಳಾದರೂ ತಪ್ಪುತ್ತೆ. ಅವಳು ಏನಾದರೂ ಮಾಡ್ಕೊಂಡ್ರೆ ಆಗ ನನಗೆ ನೆಮ್ಮದಿ ಆಗುತ್ತೆ. ಒಬ್ಬ ತಾಯಿಯಾಗಿ ಮಗಳ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಒಬ್ಬ ತಾಯಿ ಆಗಿರೋದಕ್ಕೆ ರೀ ನನಗೆ ನಾಚಿಕೆ ಆಗ್ತಿರೋದು. ಇನ್ನು ಎಷ್ಟು ದಿವಸ ಅವಳಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡಲಿ ನಾನು? ಮುಂದಿನ ಸೋಮವಾರ ಬರ್ತೀನಿ, ಸೋಮವಾರ ಆಗ್ಲಿಲ್ಲಮ್ಮ ಶನಿವಾರ ಬರ್ತೀನಿ ಅಂತ ಹೀಗೆ ದಿನ ತಳ್ತಾನೆ ಇದ್ದೀನಿ. ಆ ಸಂತೋಷ್ ಮನೆಗೆ ಬಂದಾಗ ನಾವು ಹೇಳಿದ್ದನ್ನ ಆ ವೇದಿಕಾ ಹೇಳ್ತಾಳೆ. ಹೇಳಿದ ದಿವಸ ನಾವು ಹೋಗ್ಲಿಲ್ಲ ಅಂದ್ರೆ ಮಾರನೇ ದಿವಸ ಅವನು ಫೋನ್ ಮಾಡ್ತಾನೆ. ವೇದಿಕಾ ಕಷ್ಟ ಹೇಳ್ಕೊಂಡು ಕಣ್ಣೀರು ಹಾಕ್ತಾಳೆ. ಅವಳಿಗೆ ಸಮಾಧಾನ ಮಾಡಿ ದಿನ ಪೂರ್ತಿ ನಾನು ರೂಮಲ್ಲಿ ಕುತ್ಕೊಂಡು ಅಳಬೇಕಾಗತ್ತೆ. 3 ತಿಂಗಳಿಂದ ಇದೇ ಮಾಡ್ತಿದ್ದೀನಿ ರೀ. ಆರತಿ ಬರ್ದೆ ಇವ್ರು ರಿಸೆಪ್ಷನ್ ಮಾಡಲ್ಲ. ಸೂರ್ಯ ಆರತಿ ಜಗಳ ಈ ಜನ್ಮಕ್ಕೆ ಮುಗಿಯಲ್ಲ. ನಂಗೆ ಬೇರೆ ಏನ್ ದಾರಿ ಇದೆ? ನಮ್ಮ ಮಗಳು ಸತ್ತೋದ್ಲು ಅಂತ ತಿಳ್ಕೊಂಡು ಮನಸ್ಸನ್ನ ಕಲ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ.
ನಿನ್ನ ಮನಸ್ಸನ್ನ ಅಷ್ಟು ಕಲ್ಲು ಮಾಡ್ಕೊಳಕ್ ಸಾಧ್ಯನಾ? ತುಂಬಾ ಕಷ್ಟ ಆಗತ್ತೆ ರೀ. ಆದ್ರೆ ಬೇರೆ ದಾರಿನೇ ಇಲ್ವಲ್ಲ. ಆ ಸೂರ್ಯಂಗೆ ಎಷ್ಟು ಸಲ ಹೇಳಿದ್ದೀನಿ, ವೇದಿಕನ್ ರಿಸೆಪ್ಷನ್ ಮಾಡಬೇಕು, ಆರ್ತಿನ ಹೇಗಾದ್ರೂ ಮನೆಗೆ ಕರ್ಕೊಂಬನ್ನಿ ಅಂತ. ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಅವ್ರ ಕಷ್ಟನೇ ದೊಡ್ಡದಾಗ್ಬಿಟ್ಟಿದೆ. ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ. ಆದ್ರೆ ಇನ್ನೊಂದು ದಾರಿ ಇದೆ. ಅದಕ್ಕೆ ನೀವು ಒಪ್ಪಲ್ಲ. ಅದಕ್ಕೆ ಹೇಳಿದ್ದು ಅವಳು ಹೀಗೆ ಕಷ್ಟಪಡ್ತಿರ್ಲಿ ಅಂತ. ಯಾವುದು ಅಂತ ಹೇಳು ಪರಿಮಳ. ನಾವು ಬೇರೆ ಮನೆ ಮಾಡಬೇಕು. ಊರಲ್ಲಿ ನಮ್ಮ ಅಪ್ಪನ ಸ್ವಲ್ಪ ಆಸ್ತಿ ಇದೆಯಲ್ಲ, ಅದನ್ನ ಮಾರಿ ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟಲ್ಲಿ ರಿಸೆಪ್ಷನ್ ಮಾಡೋಣ ರೀ. ಈ ಮನೆ ಬಿಟ್ಟು ಹೋಗೋದಾ? ನನಗೆ ಗೊತ್ತಿತ್ತು ನೀವಿದಕ್ಕೆ ಒಪ್ಪಲ್ಲ ಅಂತ. ಅವಳು ಹೀಗೆ ಒದ್ದಾಡಿ ಸತ್ತೋಗ್ಲಿ ಬಿಡಿ. ನಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ಅವಳಿಗಿದೆ ಶಿಕ್ಷೆ. ಪರಿಮಳ, ವ್ಯವಸ್ಥೆ ಮಾಡೋಣ. ಈಗಲೇ ಅಮ್ಮನ ಹತ್ರ ಹೋಗಿ ನಾವು ಬೇರೆ ಮನೆ ಮಾಡ್ತೀವಿ ಅಂತ ಹೇಳೋಣ. ಸೂರ್ಯ, ನಾನು ಆರ್ತಿ ಮನೆಗೆ ಹೋಗ್ತಾ ಇದ್ದೀನಿ. ನೀನು ಬರೋ ಹಾಗಿದ್ರೆ ಬಾ. ನೀವು ಹೋಗಿ, ನಾನು ಬರಲ್ಲ. ಒಂದು ನಿಮಿಷ. ಇದೇನು? ನೆನ್ನೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಫೀಸ್ ಎಲ್ಲ ಅವರೇ ಕೊಟ್ಟರು. ನಾನು ಕೊಡೋದು ಮರ್ತೋಗ್ಬಿಟ್ಟೆ. ತಲುಪಿಸ್ಬಿಡಿ. ಸರಿ. ಅಮ್ಮ, ಇನ್ನೇನಾದರೂ ಹೇಳೋದಿದೆಯಾ? ಆರ್ತಿಯವ್ರಿಗೇನು ಹೇಳೋದಿಲ್ಲ ಅಮ್ಮ. ನಾನು ಏನು ಹೇಳಬೇಕು ಅಂತ ಇದ್ದೀನೋ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರೆಲ್ಲ ಮರೆತು ಈ ಮನೆಗೆ ವಾಪಸ್ ಬರಲಿ ಅನ್ನೋದಷ್ಟೇ ನನ್ನ ಆಸೆ. ಅವ್ರಿಗೂ ಈ ಮನೆಗೆ ಬರೋದಕ್ಕೆ ತುಂಬ ಆಸೆ ಇದೆ ಅಮ್ಮ. ಆದರೆ ಶೋಭಮ್ಮ ಅವ್ರನ್ನ ತಡೀತಿದ್ದಾರೆ. ಶೋಭಾ ಮಾತ್ರ ನೀವೇ ಮಾತಾಡಿ ಆರ್ತಿಯವ್ರನ್ನ ಕರೆಸ್ಕೊಡಿ ಅಂತ ಹೇಳಬೇಕಮ್ಮ, ಪ್ಲೀಸ್. ಬರ್ತಾಳೋ? ಅವಳು ಈ ಮನೆಗೆ ವಾಪಸ್ ಬಂದ್ರೇ ನಾವೆಲ್ಲರೂ ಚೆನ್ನಾಗಿರೋಕ್ಕಾಗೋದು. ನಾನೀಗ ಅವ್ರ ಮನೆಗೆ ಹೋಗ್ತಾರೋ ಉದ್ದೇಶನೂ ಅದೇನೆ. ಪರಿಮಳ, ಬಾರೆ ಆರ್ತಿ ಮನೆಗೆ ಹೋಗ್ಬಿಟ್ಟು ಸಾಕ್ಷಿ ನೋಡ್ಕೊಂಬರೋಣ. ನೀವು ಹೋಗ್ಬಿಟ್ಟು ಬನ್ನಿ ಅತ್ತೆ, ನಾವು ಮನೆ ಹುಡ್ಕಕ್ಕೆ ಹೋಗ್ಬೇಕು. ಮನೇನಾ? ಯಾವ ಮನೆ? ನಾವು ಬೇರೆ ಇರಬೇಕು ಅಂತ ಬಾಡಿಗೆ ಮನೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಯಾಕೋ ಹೀಗೆ ಮಾತಾಡ್ತಿದ್ಯಾ? ಬೇರೆ ಮನೆಗೆ ಯಾಕೆ ಹೋಗ್ಬೇಕು? ಇನ್ನೇನಮ್ಮ ಹೇಳಿ, ಆರ್ತಿ ಬರಲಿ, ವೇದಿಕ ರಿಸೆಪ್ಷನ್ ಮಾಡೋಣ ಅಂತ 3 ತಿಂಗಳಿಂದ ಹೇಳ್ತಾ ಇದ್ದೀರಾ. ಆರ್ತಿ ಮನೆಗೆ ಬರೋ ಥರನೇ ಕಾಣ್ತಾ ಇಲ್ಲ. ಸೂರ್ಯ ಆರ್ತಿ ಇಬ್ರು ಒಬ್ರು ಮುನಿಸ್ಕೊಳ್ಳೋದು, ಒಬ್ರು ಸಮಾಧಾನ ಮಾಡೋದು. ಆರ್ತಿ ಇವತ್ತು ಮನೆಗೆ ಬರ್ತಾಳೆ, ನಾಳೆ ಬರ್ತಾಳೆ, ರಿಸೆಪ್ಷನ್ ಮಾಡೋಣ ಅಂತ ನಾವು ಕಾಯ್ತಾ ಇದ್ದೀವಿ. ಅವಳು ಬರಲ್ಲ, ರಿಸೆಪ್ಷನ್ ಆಗಲ್ಲ. ಮತ್ತೆ ನಮ್ಮ ಪಾಡು ಕೇಳೋರೇ ಇಲ್ಲ. ಅದಕ್ಕೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ. ನಮ್ಮನ್ನು ಬಿಟ್ಬಿಡಿ ಪ್ಲೀಸ್. ಹಾಗೆಲ್ಲ ಮಾತಾಡ್ಬಿಡಿ. ಅದಕ್ಕೆ ಯಾಕೋಣ ಇಷ್ಟು ವರ್ಷ ಜೊತೆಗಿದ್ದು ಇವಾಗ ಬೇರೆ ಹೋಗ್ಬೇಕು ಅಂತಿದ್ಯಲ್ಲೋ? ಅರ್ಪಿತಾ ಈ ಮನೆ ಕೆಲಸದವಳು. ಅವಳ ಪರ ವಹಿಸ್ಕೊಂಡಿದ್ದಕ್ಕೆ ಆರ್ತಿ ಮನೆಗೆ ಬರೋಕ್ಕೆ ಒಪ್ತಾ ಇಲ್ಲ. ಆರ್ತಿ ಮೇಲೆ ನಿನ್ಗೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆಗೆ ಕರ್ಕೊಂಬರ್ತಾ ಇದ್ದೆ. ನಿನಗಿಷ್ಟ ಬಂದಾಗಿರೋದಕ್ಕೆ ನಿನ್ಗೆ ಫ್ರೀಡಮ್ ಬೇಕು. ಅದಕ್ಕೆ ಆರ್ತಿನ ಕರ್ಕೊಂಬರೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಿಮಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಮನ್ಸಲ್ಲಿದ್ರೆ ಹೋಗಿ. ಆದರೆ ಅದಕ್ಕೆ ನನ್ನ ಆರ್ತಿಯವ್ರನ್ನ ನೆಪ ಮಾಡಬೇಡಿ. ಆರ್ತಿಯವ್ರಿಗೆ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಅರ್ಪಿತಾ ಅಲ್ಲ, ನಿಮ್ಮ ಮಗಳು ವೇದಿಕಾ. ಅದನ್ನ ಮರಿಬೇಡಿ. ವೇದಿಕಾ ಕಾರಣದಿಂದಾನೇ ನಮ್ಮಿಬ್ರು ಮಧ್ಯೆ ಮನಸ್ತಾಪ ಬಂದಿದ್ದು. ಅದಕ್ಕಿಂತ ಮುಂಚೆ ನಾವಿಬ್ರು ಚೆನ್ನಾಗೇ ಇದ್ವಿ. ಅನ್ನಪ್ಪ ಅನ್ನು. ನನ್ನ ಮಗಳು ವೇದಿಕಾ ಈ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಿನ್ನ ಹೆಂಡತಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಮರ್ತೋಗ್ಬಿಟ್ಟೆ ಅಲ್ಲ. ಈಗ ನಿನ್ನ ಹೆಂಡತಿ ನಿನಗೆ ದೇವತೆ ಥರ ಕಾಣ್ತಿದ್ದಾಳೆ. ನಾವೆಲ್ಲ ಶತ್ರುಗಳಲ್ಲ. ದಯವಿಟ್ಟು ಅದಕ್ಕೆ
ನಿಮ್ಮ ಮಗಳು ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆರ್ತಿ ಅವ್ರ ಕಾರಣ ಅಂತ ಯಾವತ್ತೂ ಹೇಳಕ್ ಹೋಗ್ಬೇಡಿ ಪ್ಲೀಸ್. ನಿಮ್ಮ ಮಗಳ ಸಮಸ್ಯೆನ ಆರ್ತಿ ಅವರು ಬಗೆಹರಿಸೋದಕ್ಕೆ ಪ್ರಯತ್ನ ಪಟ್ಟರು ಅಷ್ಟೇ. ನಿಮ್ಮ ಮಗಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆ ರಾಖಿಗೆ ಆರ್ತಿ ಅವ್ರ ಮೇಲೆ ಸಿಟ್ಟಿತ್ತು, ಏನೇನೋ ಹೇಳಲು ನಾವು ಅದನ್ನು ನಂಬಿದ್ವಿ. ಆದ್ರೆ ಕೊನೆಯಲ್ಲಿ ವೇದಿಕಾನೇ ನಿಜ ಏನು ಅಂತ ಹೇಳಿದ್ಲಲ್ವಾ. ನಮ್ಗೆ ಯಾರಿಗೂ ವಿಷಯ ಗೊತ್ತಾಗ್ದಿರೋ ಹಾಗೆ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅಷ್ಟರಲ್ಲಿ ಆ ಸಂತೋಷ್ ಏನೇನೋ ಗೇಮ್ ಆಡ್ದ, ಎಲ್ಲ ಅಪವಾದನೂ ಆರ್ತಿ ಅವ್ರ ಮೇಲೆ ಬರೋ ಹಾಗಾಯ್ತು. ಇಷ್ಟು ಸಾಲದು ಅಂತ ವೇದಿಕಾನ ಮುಂದೆ ಇಟ್ಕೊಂಡು ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಬರೋ ಹಾಗೆ ಮಾಡ್ದ. ನನ್ನನ್ನ ಕೇಸಿಂದ ಬಚಾವ್ ಮಾಡಿ ಮತ್ತೆ ವೇದಿಕಾನ ಈ ಮನೆ ತುಂಬಿಸ್ಕೊಳ್ಳೋಕೆ ಮಾಡಿದ್ ಯಾರು? ಅದಕ್ಕೆ ಬೇರೆ ಯಾರು ಅಲ್ಲ, ಆರ್ತಿ ಅವರು. ಆರ್ತಿ ಅವರು ಲಾಯರ್ನಿಟ್ಟು ಕೇಸ್ ಸಾಲ್ವ್ ಮಾಡದೇ ಇದ್ದಿದ್ರೆ ರಿಸೆಪ್ಷನ್ ಇರಲಿ ಮತ್ತೆ ವೇದಿಕಾನ ಮಾತಾಡಿಸ್ತಿದ್ರು ಇಲ್ವೋ. ಅವ್ರಿಗೆ ಮನೆಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾರೆ. ಅದಕ್ಕೆ ತಾವು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಗಂಡ ತಮಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದಾಗ್ಲೂ ಸೈಲೆಂಟಾಗಿ ಹೊಟ್ಟೋದ್ರು, ಒಂದು ಮಾತು ಆಡಿಲ್ಲ. ನಿಮಗೆ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಆಸೆ ಇದ್ರೆ ಹೋಗಿ, ಆದ್ರೆ ಆರ್ತಿ ಅವ್ರ ಮೇಲೆ ಬ್ಲೇಮ್ ಮಾಡಬೇಡಿ. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಹರ್ಟ್ ಆಗುತ್ತೆ. ಅದಕ್ಕೆ ಸಾರಿ ಕಣೋ, ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ವಿ, ಆರ್ತಿ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಅವಳು ಮಾಡಿದ ಉಪಕಾರನೆಲ್ಲ ಮರೆತು ಎಲ್ಲ ತಪ್ಪು ಅವಳ ತಲೆ ಮೇಲೆ ಹಾಕ್ಬಿಟ್ವಿ. ನಾವಿನ್ ಮನೆ ಬಿಟ್ಟು ಹೋಗೋದಿಲ್ಲ. ಆರ್ತಿ ಮನೆಗೆ ವಾಪಸ್ ಬರೋ ತನಕ ಕಾಯ್ತೀವಿ. ಅವಳು ಬಂದ್ಮೇಲೆ ರಿಸೆಪ್ಷನ್ ಮಾಡೋಣ. ಇನ್ಮೇಲೆ ಯಾವತ್ತೂ ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ. ನಾವೆಲ್ಲರೂ ಒಟ್ಟಿಗೆ ಇರೋದೇ ನಮ್ಮ ಶಕ್ತಿ ಕಂಡ್ರು. ಆರ್ತಿ ಸದ್ಯದಲ್ಲೇ ಮನೆಗೆ ಬರ್ತಾಳೆ. ಮಾತ್ರೆ ತಗೊಂಡ್ರಾ? ತಗೊಂಡೆ ಕಣೆ. ಸಾಕ್ಷಿ ಮಲ್ಗದ್ಲಾ? ಆರ್ತಿ ಬನ್ನಿ ಗಾಯತ್ರಿ ಅವರೇ. ಸಾಕ್ಷಿ ಹುಷಾರಿಲ್ಲ ಅಂತ ಬಂದ್ಲಲ್ಲ, ಅವಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಆರ್ತಿ ಹತ್ರ ಮಾತಾಡಬೇಕಾಗಿತ್ತು. ಯಾಕೆ ಆರ್ತಿ, ಹೋದ್ಸತಿ ನಾನು ಬಂದು ಮಾತಾಡಿದಾಗ ಮನೆಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದೆ, ಬರಲೇ ಇಲ್ಲ. ಹೇಳಿ ಶೋಭಾ ಅವರೇ, ನನ್ನ ಸೊಸೆನ ಯಾವಾಗ ಮನೆಗೆ ಕಳಿಸ್ತೀರಾ? ನಿಮ್ಮನೆಗೆ ಯಾಕೆ ಕಳಿಸ್ಬೇಕು ಆರ್ತಿನ? ಇದೇನು ಶೋಭಾ ಅವರೇ ಹೀಗೆ ಕೇಳ್ತೀರಾ? ಆರ್ತಿ ನಮ್ಮನೆ ಸೊಸೆ. ನಿಮ್ ಸೊಸೆ ನಿಮ್ ಮನೇಲೇ ಇದ್ದಾಳಲ್ಲ. ಶೋಭಾ ಅವರೇ, 5 ಲಕ್ಷ ವಧುದಕ್ಷಿಣೆ ಕೊಟ್ಟು ನಿಮ್ ಮಗ ಸೂರ್ಯಂಗೆ ಸೊಸೆ ತಂದಿದ್ದೀರಲ್ಲ. ನಿಮ್ ಮಗ ಕೆಲ್ಸದವ್ಳ ಗಂಡನಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಅವಳನ್ನ ಇಟ್ಕೊಂಡಿದ್ದಾನಂತೆ. ಆರ್ತಿ ಯಾಕೆ ಬೇಕಿನ್ನು? ಏನ ಕೆಲ್ಸದವ್ಳ ಜೊತೆ ನಿಮ್ ಮಗನ್ ಮದ್ವೆ ಇಟ್ಕೊಂಡಿದ್ದೀರಾ? ಅದಕ್ಕೆ ನಾವು ಬರ್ಬೇಕಾ? ಅಥವಾ ಕೆಲ್ಸದವಳೀಗ ಸೊಸೆ ಆಗ್ತಿದ್ದಾಳೆ ಅಂತ ನಮ್ಮ ಆರ್ತಿ ಕೆಲ್ಸದೊಳಗೆ ಅಲ್ಲಿ ಇರ್ಬೇಕಾ? ಯಾತಕ್ ಬರ್ಬೇಕು ನಮ್ಮ ಆರ್ತಿ? ಹೇಳಿ ಗಾಯತ್ರಿ ಅವ್ರೆ. ಶೋಭಾ ಅವರೇ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನನ್ನ ಮುಂದೆ ನನ್ನ ಮಗ ಅರ್ಪಿತನ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ ಗಾಯತ್ರಿ ಅವ್ರೆ, ಇಡೀ ಊರ್ ಜನ ಮಾತಾಡ್ತಾ ಇದ್ದಾರೆ. ತರಕಾರಿ ಮಾರೋನ್ ಕೂಡ ಇದನ್ನೇ ಹೇಳ್ತಾ ಇದ್ದಾನೆ. ನಿಮ್ ಮಗ ಮಾಡಿರೋ ಕೆಲ್ಸಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಗೊತ್ತಾ? ಹೊರಗಡೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಾ ಇಲ್ಲ ನಮ್ಗೆ. ತರಕಾರಿ ತಗೊಳ್ಳುವಾಗ ಹೆಂಗಸರು ಕೊಳ್ತು ಹೋಗಿರೋ ತರಕಾರಿ ತಗೊಳ್ಳೋದಕ್ಕೆ ನಾವೇನ್ ಇವ್ರ ಮನೆ ಅಳಿಯನ ಅಂತ ನನ್ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಅದನ್ನ ಮಾತಲ್ಲಿ ಹೇಳಕ್ ಆಗಲ್ಲ ಗಾಯತ್ರಿ ಅವ್ರೆ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಈಗ ಹೇಳಿ ಗಾಯತ್ರಿ ಅವ್ರೆ, ನನ್ನ ಮಗಳನ್ನ ನಾನ್ ಯಾಕೆ ನಿಮ್ ಮನೆಗೆ ಕಳಿಸ್ಬೇಕು? ಯಾವ ಸುಖ ಸಂತೋಷಕ್ಕೆ ಅಂತ ಕಳಿಸ್ಬೇಕು ಅವಳನ್ನ? ನೀವೇ ಹೇಳಿ. ನಮ್ಮಿಂದ ಇಷ್ಟೊಂದು ತೊಂದರೆ ಆಗಿದ್ದಕ್ಕೆ ನನಗೂ ಬೇಜಾರಿದೆ. ಆದ್ರೆ ಇದ್ರಲ್ಲಿ ಸೂರ್ಯಂದ ಏನೂ ತಪ್ಪಿಲ್ಲ. ಆ ಅರ್ಪಿತನ ಗಂಡ ಒಂದಿನ ಕುಡ್ಕೊಂಡು ಬಂದು ಮನೆ ಮುಂದೆ ಗಲಾಟೆ ಶುರು ಮಾಡ್ಬಿಟ್ಟಿದ್ದ. ಯಾವತ್ತೂ ಅರ್ಪಿತ ಎದ್ರಕೊಂಡು ಸೂರ್ಯ ಹಿಡ್ಕೊಂಡಿದ್ದನ್ನ ಯಾರೋ ಫೋಟೋ ತೆಗೆದ್ಬಿಟ್ಟಿದ್ರು. ಅವನು ಆ ಫೋಟೋ ಹಿಡ್ಕೊಂಡು ಹೆದರಿಸ್ತಾ ಇದ್ದ. ನಾನು ಸುಮ್ಮನೆ ಇರಬೇಕು ಅಂದ್ರೆ 5 ಲಕ್ಷ ಕೊಡಬೇಕು ಅಂತ ಹೇಳ್ದ.
ಮನೆ ಮರ್ಯಾದೆಗೋಸ್ಕರ ನಾವು ಹೆದರ್ಕೊಂಡು 5 ಲಕ್ಷ ಕೊಟ್ಬಿಟ್ವಿ, ಅಷ್ಟೇ ನಡೆದಿದ್ದು. ಇಷ್ಟೆಲ್ಲ ಆದ್ಮೇಲೂ ಆ ಅರ್ಪಿತನ ಇನ್ನೂ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ? ಸೂರ್ಯ ಅವಳನ್ನ ಇಟ್ಕೊಂಡಿದ್ದಾರೆ ಅಂತ ಬೀದಿ ಜನ ಮಾತಾಡೋದಕ್ಕೆ ನೀವೇ ಸಹಾಯ ಮಾಡ್ದಂಗಾಗ್ಲಿಲ್ವಾ? ಕೂಡ್ಲೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕಾಗಿತ್ತು. ನಾನು ತಕ್ಷಣನೇ ಕಳಿಸ್ಬಿಡೋಣ ಅಂತ ಅನ್ಕೊಂಡೆ. ಆಗಲೇ ಕಳಿಸಿದ್ರೆ ಅರ್ಪಿತನ ಗಂಡ ಮತ್ತಿನ್ನೇನಾದರೂ ಗಲಾಟೆ ಮಾಡ್ಬೋದು ಅಂತ ಸ್ವಲ್ಪ ದಿನ ಇಲ್ಲೇ ಇರಲಿ ಅಂತ ಅಂದ್ಕೊಂಡ್ವಿ. ನೀವೇನೋ ಹೇಳ್ತೀರಂತೆ ಸೂರ್ಯ ಅವ್ರದ್ದೇನು ತಪ್ಪಿಲ್ಲ ಅಂತ. ನನಗೂ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಯಾವ ತಪ್ಪು ಮಾಡಿರಲ್ಲ ಅಂತ. ಆದರೆ ಹೊರಗಡೆ ಜನ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಗೊತ್ತಾ? ಇಷ್ಟೆಲ್ಲ ಆದ್ಮೇಲೆ ಅವ್ರ ಜೊತೆ ಸಂಸಾರ ನಾನು ಹೇಗೆ ಮಾಡಲಿ? ನೋಡಾರ್ತಿ, ಜನಗಳಿಗೆ ಬೇರೆಯವ್ರ ನೋವನ್ನ ಆಡ್ಕೊಂಡು ಮಾತಾಡೋದ್ರಲ್ಲಿ ಏನೋ ಸಮಾಧಾನ ಸಿಗುತ್ತೆ. ನಾವು ಚೆನ್ನಾಗಿದ್ರೆ ಯಾರು ಏನೂ ಮಾತಾಡಲ್ಲ. ನಾವು ಕೆಳಗೆ ಬಿದ್ದರೆ ಎಲ್ಲರೂ ಆಡ್ಕೊಳ್ತಾರೆ. ಜನಗಳೇನೋ ಅನ್ಕೊಳ್ತಾರೆ ಅಂತ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳಕ್ಕಾಗತ್ತಾ? ನೀನು ಸೂರ್ಯನ ಮೇಲೆ ಅನುಮಾನ ಪಟ್ಟು ಯಾವತ್ತೂ ನೀವು ನನ್ನನ್ನು ನೋಡೋಕೆ ಬರಬೇಡಿ ಎಂದಂತೆ ಅವನದೆಷ್ಟು ನೊಂದ್ಕೊಂಡಿದ್ದಾನೆ ಗೊತ್ತಾ? ಇಷ್ಟಾದರೂ ಅವನು ನಿನ್ನ ನಮ್ಮ ಮುಂದೆ ಬಿಟ್ಕೊಡಲ್ಲ ಗೊತ್ತಾ? ಗಂಡನ ಮೇಲೆ ಪ್ರೀತಿ ಇರೋ ಯಾವುದೇ ಹೆಂಡತಿ ಆದರೂ ಹೀಗೆ ನಡ್ಕೋತಾಳೆ ಅಂತ ಹೇಳ್ದ. ಸೂರ್ಯ ಅವರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಅವ್ರು ಯಾವತ್ತೂ ತಪ್ಪು ದಾರಿಯಲ್ಲಿ ಹೋಗೋರಲ್ಲ. ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರೋ ಈ ರೀತಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನಗೂ ಅನುಮಾನ ಇದೆ. ಅದನ್ನ ನಾನು ಸೂರ್ಯ ಅವರು ಕಂಡು ಹಿಡಿಬೇಕು. ಸೂರ್ಯನ ಮೇಲೆ ನಿನಗೆ ನಂಬಿಕೆ ಇದೆಯಲ್ಲ, ನನಗಿಷ್ಟು ಸಾಕು. ನೀವಿಬ್ರು ದೂರ ದೂರ ಇದ್ರೆ ಮತ್ತು ನಿಮ್ಮನ್ನು ದೂರ ಮಾಡಕ್ ಪ್ರಯತ್ನ ಮಾಡ್ತಾರೆ. ಆದಷ್ಟು ಬೇಗ ನಿನ್ನ ಮನೆಗೆ ಬಂದರೆ ನಿಮ್ಮನ್ನು ದೂರ ಮಾಡ್ತಾ ಇರೋರು ಯಾರು ಅಂತ ಬೇಗ ಕಂಡುಹಿಡಿಬಹುದು. ನಾನೇನೋ ಬರೋದಕ್ಕೆ ರೆಡಿ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ಅರ್ಪಿತ ಮನೆಯಲ್ಲೇ ಇದ್ರೆ ನನಗೆ ಹಿಂಸೆ ಆಗುತ್ತೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಆರ್ತಿ. ನಿನ್ನ ಮನೆಗೆ ಬಂದ ತಕ್ಷಣ ಅವಳನ್ನ ಆಚೆ ಕಳಿಸ್ತೀನಿ. ಶೋಭಾ ಅವರೇ, ನೀವೇನು ಹೇಳ್ತೀರಾ? ಅತ್ತೆ ಸೊಸೆ ರಾಜಿ ಆದ್ಮೇಲೆ ನಂದೇನಿದೆ ಗಾಯತ್ರಿ ಅವರೇ, ಧಾರಾಳವಾಗಿ ಕರ್ಕೊಂಡು ಹೋಗಿ. ಆದರೆ ಒಂದು ಮಾತು, ಇನ್ಯಾವತ್ತೂ ನನ್ನ ಮಗಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಬಾರ್ದು. ಹಾಗ ಅವಳನ್ನ ನೋಡ್ಕೋಬೇಕು ನೀವು. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇನ್ಮೇಲೆ ನಿಮ್ಮ ಮಗಳು ನನ್ನ ಮಗಳು. ಅಮ್ಮ, ನೀವು ಮತ್ತೆ ಆದಿತ್ಯ ನಮ್ಮನೆಗೆ ಬನ್ನಿ. ನಂಗೆ ಅರ್ಪಿತ ಬೇಡ, ನಂಗೆ ನಿನ್ ಕಂಡ್ರೆ ಇಷ್ಟ. ನನಗೂ ನಿನ್ನ ಕಂಡ್ರೆ ತುಂಬ ಇಷ್ಟ. ಆರ್ತಿ, ಬರೋ ಹುಣ್ಣಿಮೆ ದಿನ ಸಾಕ್ಷಿ ಬರ್ತದೆ. ನೀನು ಅವತ್ತೇ ಮನೆಗೆ ಬಂದ್ಬಿಡು. ಸರಿ ಅತ್ತೆ. ಅಮ್ಮ, ಇನ್ನೊಂದ್ಸತಿ ಅರ್ಪಿತ ಗಂಡ ಬಂದ್ರೆ ಡೋಂಟ್ ವರಿ, ನಾನ್ ನೋಡ್ಕೊಂತೀನಿ. ಏನು ಮಾಡ್ತೀಯಾ? ನೀನ್ ಕೊಡ್ಸಿದ್ಯಲ್ಲ ಚೋಟಾ ಭೀಮ್ ಗದೆ, ಅದ್ರಲ್ಲಿ ಒಂದು ಬಾರಿಸಿದ್ರೆ ಇಬ್ರು ಆರು ಬಿಡ್ಬೇಕು. ಕಾಫಿ. ಸರ್, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಏನು? ಅದು ವಿಷಯ ಕೇಳಿದ್ಮೇಲೆ ನೀವು ನಂಗೆ ಬೈಯಲ್ಲ ಅಂದರೆ ಹೇಳ್ತೀನಿ. ಅದೇನು ಅಂತ ಹೇಳು. ಅದು ಗಾಯತ್ರಿ ಮೇಡಮು ಆರತಿ ಮೇಡಮ್ನ ಕರ್ಕೊಂಬರೋದಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ. ಆರತಿ ಮೇಡಮ್ ಈ ಮನೆಗೆ ವಾಪಸ್ ಬರ್ತಾರಾ? ಯಾಕೆ ಕೇಳ್ತಾ ಇದೆಯಾ? ಏನಿಲ್ಲ ಸರ್, ಆರತಿ ಮೇಡಮ್ ಮನೆಗೆ ಬರ್ತಾರೋ ಇಲ್ವೋ ಅಂತ ಟೆನ್ಷನ್ ಆಗಿದೆ. ಆರ್ತಿಯವರು ಈ ಮನೆಗೆ ಬರ್ತಾರೋ ಇಲ್ವೋ ಅಂತ ನನಗಿಂತ ಹೆಚ್ಚು ನಿನಗೆ ಟೆನ್ಷನ್ ಇರೋ ಆಗಿದೆ. ಏಕೆ? ಆರತಿ ಮೇಡಮ್ ಮನೆಗೆ ಬಂದರೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ಬಿಡ್ತೀರಾ ಸರ್? ಮೊದಲು ಅವ್ರು ಬರಲಿ.
ಕೆಲ್ಸಕ್ಕೆ ನೀನು ಇಟ್ಕೋಬೇಕೋ ಬೇಡವೋ ಅಂತ ಇನ್ನೂ ಯೋಚನೆ ಮಾಡಲಿಲ್ಲ ನಾನು. ನನಗೆ ಈ ಮನೆ ಬಿಟ್ಟು ಬೇರೆ ಎಲ್ಲೂ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಸರ್. ಇದೇನು ಗೌರ್ಮೆಂಟ್ ಕೆಲಸ ಅನ್ಕೊಂಡಿದ್ಯಾ? 58 ವರ್ಷದವರೆಗೂ ಇಲ್ಲೇ ಕೆಲ್ಸಕ್ಕೆ ಇಟ್ಕೊಂಡು ಆಮೇಲೆ ಪೆನ್ಷನ್ ಕೊಟ್ಟು ಮನೆ ಕಳ್ಸೋದಿಕ್ಕೆ. ಪ್ಲೀಸ್ ಅರ್ಪಿತಾ, ನಿನಗೆ ತಿಳುವಳಿಕೆ ಇದೆ, ಬೇಬಿ ಸಿಟ್ಟಿಂಗಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಕೆಲಸ ಸಿಗುತ್ತೆ. ಅದು ಹಾಗಲ್ಲ. ಪ್ಲೀಸ್ ದಯವಿಟ್ಟು ದೂರ ನಿಂತ್ಕೊಂಡು ಮಾತಾಡಿ ನೀನು. ಯಾಕೆ ಸರ್ ಹಾಗಂತಿದ್ದೀರಾ? ನೋಡು, ನೀನು ಹತ್ರ ಬಂದು ಮಾತಾಡೋದು, ಅದನ್ನು ಯಾರೋ ಕದ್ದಿ ಫೋಟೋ ತೆಗೆಯೋದು ಸಾಕಾಗೋಗಿದೆ ನನಗಿದೆಲ್ಲ. ಅಂಡರ್ಸ್ಟ್ಯಾಂಡ್ ಮೀ.